ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಧರ್ಮಸ್ಥಳ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀವಿ. ನೀವು ಮರ್ತಿರ್ಬೋದೇನೋ. ಈಗ ಮನುಷ್ಯನ ಮರು ಸಹಜ. ಈಗಾಗಲೇ ಒಂದು ಡೆವಲಪ್ಮೆಂಟ್ ಆಗ್ಯದ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಬಂಗ್ಲೆಗುಡ್ಡದಲ್ಲಿ ಬಿದ್ದಂತಹ ಆ ಶವಗಳ ಮೂಳೆಗಳು ಸಾವಿರಾರು, ತಲೆಬುರುಡೆ 8-10 ಅನೇಕ ಡಾಕ್ಯುಮೆಂಟ್ಸ್ ಸಿಕ್ಬಿಟ್ಟಿದ್ದೀವಿ. ಇವು ಅದ್ರ FSL ಒಂದು ಇದಕ್ಕೆ ಕಳಿಸಿದ್ದು ಆಗಿತ್ತು ಅದನ್ನು ತನಿಖೆಗೆ. ಆದರೆ ಇಲ್ಲಿವರೆಗೆ ಅದ್ರ ಬಗ್ಗೆಯೂ ಯಾವುದೂ ಇಲ್ಲ. ಅದು ಮಮ್ಮಾಗಿಬಿಟ್ಟಿತ್ತು. ಏನಂದ್ರೆ ನಿಮಗೆ ಗೊತ್ತದ, ಈಗಾಗಲೇ ಚೆನ್ನಯ್ಯ ಮೊದಲು ಭೀಮ ಅಂತ ಕರೆದಿದ್ದೀವಿ ಆ ವ್ಯಕ್ತಿಗೆ. ಆ ವ್ಯಕ್ತಿ ಮುಸುಕಾಕೊಂಡು ಬಂದು ಏನೇನೋ ತೋರಿಸಿದರು, ಮಾಡಿದರು. ಕೊನೆಗೆ ಪಾಪ ಅದೇ ವ್ಯಕ್ತಿ ಚಿನ್ನಯ್ಯನಾಗಿ ಗುರ್ತತ್ತೆ. ತಾನು ಹಿಂದೆ ಹೇಳಿದಂಥ ಹೇಳಿಗಳೆಲ್ಲ ಸುಳ್ಳು. ಇದ್ರ ಮೂಲ ಕಾರ್ಯಕರ್ತರು ಈ ಹೋರಾಟಗಾರರು ಅಂತೇಳಿ ಹೋರಾಟಗಾರರ ಮೇಲೆ ಹಾಕಿ ಒಂದು ವಿವಾದವನ್ನು ಸೃಷ್ಟಿ ಮಾಡಿ ಮುಚ್ಚುವಂಥ ಕೆಲಸ ಮಾಡಿದರು. ಅದ್ರ ಕುರಿತಾಗಿ ಇವತ್ತಿನವರೆಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿರಲಿಲ್ಲ, ಮಾಡೋ ಸಾಧ್ಯಗಳಿಲ್ಲ ಅನ್ನುವಷ್ಟರಲ್ಲೇ FSL ವರದಿ ಬಂದು ಬಂಗ್ಲೆಗುಡ್ಡದಲ್ಲಿ ಮತ್ತು ತನಿಖೆಗೆ ಆರಂಭ ಮಾಡಿದ್ದು SIT ಅನ್ನುವಂಥ ಸುದ್ದಿಗಳು ಮತ್ತು ಪುನರ್ ಸೃಷ್ಟಿ ಮಾಡಿ ಯಾವ ರೀತಿ ಆಗಿರ್ಬೋದು ಏನು ಅಂತ ಅನ್ನುವಂಥ ದೃಶ್ಯಗಳನ್ನು ಸೃಷ್ಟಿ ಮಾಡಿದ ಮೇಲೆ ಏನಾಯ್ತಪ್ಪ ಅಂದ್ರೆ ನ್ಯೂಸ್ಗಳು ಬಂದ ಮೇಲೆ ಇನ್ನೂ ಇದು ಅದಪ್ಪ ಜೀವಂತ ಅಂತೇಳಿ. ಯಾಕಂದರೆ ಈ ದೇಶದಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳನ್ನ ಕರ್ಕೋತೀವಿ. ಆ ವ್ಯಕ್ತಿಗಳ ಏನಾದರೂ ಕುಕೃತ್ಯ ಮಾಡಿದರೆ ಮುಚ್ಚೋಗೋದು ಹೆಚ್ಚು. ಎಲ್ಲೋ ಒಂದು ಅಕಲ್ಪ ಸಿಗ್ತಿರ್ತದೆ. ಅದರಲ್ಲಿ ನಮ್ಮ ಪ್ರಧಾನಿಯವರ ಏನಪ್ಪ ಮೊಮ್ಮಗ ಸಿಕ್ಕಿರ್ಬೋದು ಒಳಗ. ಕೆಲವೊಂದಿಷ್ಟು ಆಗಿದಾವಿಲ್ಲ ಅಂತೆಲ್ಲ ಭಾಳ ದರ್ಶನ ಆಗಿರ್ಬೋದು. ದರ್ಶನ ತಪ್ಪಿಸ್ಕೊಳ್ತಿದ್ರೂ ಇಷ್ಟಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಅವರು ಅತಿಯಾಗಿ ತಾವೇ ಸಾಕ್ಷಿಗಳನ್ನು ಕೊಟ್ಟು ತಾವೇ ಸೃಷ್ಟಿ ಮಾಡಿದ್ರಿಂದಾಗೆ ಸ್ವಲ್ಪ ಒಂದು ಮಾಧ್ಯಮವನ್ನು ಸಹಿತ ಅದು ದೊಡ್ಡ ಒಂದು ಎಲ್ಲ ಮಾಧ್ಯಮ ಮಾಡಿತು. ಅದರ ಪ್ರತಿಫಲ ಇವತ್ತು ಏನಪ್ಪ ಅಂತಂದ್ರೆ ದರ್ಶನ್ ಅವ್ರಿಗೆ ಬೇಲ್ ಸಿಗ್ತಾಯಿಲ್ಲ 1 ವರ್ಷವರೆಗೆ, ಅದು ಆಗಿದೆ. ಆದರೆ ಇವತ್ತೇನಾಗಿದೆಪ್ಪ ಈ ಬಂಗ್ಲೆಗುಡ್ಡ ಸಲುವಾಗಿ ಅಂದರೆ ಮೇನ್ ಮೀಡಿಯಾ ಇದೊಂದು ಷಡ್ಯಂತ್ರ ಅನ್ನುವಂಥದ್ದು ಈ ಹಿಂದಿನ ಸರ್ಕಾರದ ಉಪಮುಖ್ಯಮಂತ್ರಿ ಆದಂಥ ನಮ್ಮ DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಲಿಕ್ಕೆ ಹೊರಟಿದ್ದಾರೆ. ಇದೊಂದು ಷಡ್ಯಂತ್ರ ಅಂತ ಕರಿತಾ ಇದ್ದರು. ಇಲ್ಲಿ ನಡೆದಂಥ ಘಟನೆಗಳಿಗೆ ಸೌಜನ್ಯದಾಗಿರ್ಬೋದು, ಬಂಗ್ಲೆಗುಡ್ಡದ್ದಾಗಿರ್ಬೋದು, ಅನೇಕ ಘಟನೆಗಳಾಗಿದ್ದು, 100 ಅಲ್ಲ. ಅದೇ ಕಾಲಕ್ಕೆ ನಮ್ಮ ಉಗ್ರಪ್ಪನವ್ರ ರಿಪೋರ್ಟ್ ಆಗಿರ್ಬೋದು, ಎಲ್ಲವೂ. ಇನ್ನು ಇವರ ಅವಧಿಯಲ್ಲೇ ವಿಶೇಷವಾಗಿ ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದು ಆಗ್ಯಾರಂದ್ರೂ ಅಡ್ಡಿ ಇಲ್ಲ. ಅವ್ರು ಏನು ಮಾಡಬಲ್ಲರು? ಈ ನಡೆದ ಧರ್ಮಸ್ಥಳದ ದುರ್ಘಟನೆಗಳಿಗೆ ಅಥವಾ ಆಘಾತಗಳಿಗೆ, ಅತ್ಯಾಚಾರಗಳಿಗೆ ಅಥವಾ ಹತ್ಯೆಗಳಿಗೆ ಏನಾದರೂ ತಾರ್ಕಿಕ ಅಂತ ಕೊಟ್ಟಾರ ಅಂದ್ರೆ ಈಗ ಹಿಂದೆ ಕೊಟ್ಟಂತಹ ನಡೆದಂಥ ಸರ್ಕಾರಗಳಲ್ಲಿ ಇವರು ಇನ್ನೊಬ್ಬರು ಆಗ್ತಾರೆ ಅನ್ನುವಂಥ ಮಾತುಗಳು ಭಾಳ ಕೇಳಿ ಬರ್ತಾ ಇದ್ದಾವೆ. ಆದರೆ ಇದೊಂದು ದೈವದಲ್ಲಿ ಭಕ್ತಿ ಇಟ್ಟಂಥ DK ಅವ್ರಿಗೆ ಸವಾಲು ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕಂದರೆ ನಡೀತಿರೋಂಥ ಹತ್ಯೆಗಳೇನು ಸುಳ್ಳಾಗಿಲ್ಲ, ಸಾವುಗಳೇನು ಸುಳ್ಳಾಗಿಲ್ಲ. ಅದೇ ಕಾಲಕ್ಕೆ ಇವತ್ತು ಬಂಗ್ಲೆಗುಡ್ಡದಲ್ಲಿ ಸಿಗುತ್ತಿರುವಂತಹ ಈ ಮೂಳೆಗಳನ್ನು ಈಗಾಗಲೇ FSL ವರದಿಗಳನ್ನು ಕಳಿಸ್ತಾ ಇದ್ದಾರೆ, ಸುದ್ದಿಗಳಿದ್ದಾವೆ. ಮತ್ತು ರೀಚೆಕ್ ಮಾಡ್ತಾ ಇದ್ದಾರೆ, ಮತ್ತು ತನಿಖೆ ಮಾಡ್ತಾ ಇದ್ದಾರೆ. ನೋಡಿದಾಗ ನಿಜವಾಗಿ ಇವತ್ತು ಅವ್ರ ದೈವಿ ಭಕ್ತರ ನೆಲೆಗಟ್ಟಿನಲ್ಲಿ ಇವತ್ತು ಯೋಚನೆ ಮಾಡಿದಾಗ ಪ್ರಾಮಾಣಿಕವಾಗಿ ಇಲ್ಲಿ ಏನು ನಡೆದ ಅನ್ನೋದು ಅಟ್ಲೀಸ್ಟ್ SIT ಮೂಲಕ ತನಿಖೆ ಮಾಡಿ ಇದ್ರ ತಪ್ಪಿತಸ್ಥರು ಯಾರು ಎಂಬುದನ್ನು ಹುಡುಕಿ ಕೊಡಿಸ್ತಾರ ಇವರು ಅಂತೇಳಿ. ಅದಕ್ಕೆ ಈ ನಮ್ಮ DK ಶಿವಕುಮಾರ್ ಅವ್ರ ಸರ್ಕಾರ ಒಂದು ಸಾಹಸ ಮಾಡಿದ್ದ ಅಂತೇಳಿ. 99.9 ಎಲ್ಲರೂ ಇಲ್ಲ. ಆದರೂ ಕೆಲವೊಂದು ಮಾನವೀಯತೆ ಇರ್ತದೆ, ಒಳಗೇನೋ ಒಂದು ಇರ್ತದೆ, ದುಗುಡು ಇರ್ತದೆ, ಒಂದು ವ್ಯಕ್ತಿತ್ವ ಇರ್ತದೆ. ಕೆಲವೊಂದು ಟೈಮ್ದಾಗ ಸ್ಫೋಟ ಆಗ್ಬೋದಿರೋ ಆ ದಿಶೆಯಲ್ಲಿ ಈ ಒಂದು ವಿಡಿಯೋ ಮಾಡ್ತಾಯಿದ್ವಿ ನಾವು ಇವತ್ತು. ಕಾರಣ ಇಷ್ಟ ಈಗಾಗಲೇ ಆ ದಿಶೆಯಲ್ಲೇ SIT ತನ್ನ ಕೆಲಸವನ್ನು ಮುಂದುವರಿಸದ. ಅದನ್ನು ಒಂದು ಕರೆಕ್ಟ್ ಅಥವಾ ಪ್ರಾಮಾಣಿಕ ದಾರಿಯಲ್ಲಿ ಹೋದ್ರೆ ನಿಶ್ಚಿತವಾಗಿ ಇದರಿಂದಿದ್ದಂಥವ್ರು ಯಾರು ಅನ್ನೋದು ತೋರಿಸ್ಲಿಕ್ಕೆ ಸಾಧ್ಯ. ಈಗಾಗಲೇ ಅನೇಕ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಯೂಟ್ಯೂಬರ್ಗಳು ಮತ್ತು ಇನ್ನುಳಿದವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಮೇನ್ ಮೀಡಿಯಾ ಮಾತ್ರ ಅದನ್ನು ಮುಚ್ಚಾಗೋ ಕೆಲಸ ಮಾಡಿದ್ರು ಅನ್ನೋದು ಸಹಿತ ಅಷ್ಟು ಸತ್ಯದ. ಯಾಕಂದ್ರೆ ಇಲ್ಲಿದ್ದಂಥ ವ್ಯಕ್ತಿ ಭಾಳ ದೊಡ್ಡವರು ಇರೋದರಿಂದಾಗಿ ಹೊರಗೆ ಬರ್ತಾ ಇಲ್ಲ ಅದೇನು ಅನ್ನುವಂಥದ್ದು. ಅದಕ್ಕೆ ಮೀಡಿಯಾನೂ ಆಯಿತು, ಸರ್ಕಾರಗಳು ಆಯಿತು, ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದಾಗಿ ಇವತ್ತು ಅದು ಏನೋ ಗೊತ್ತಿಲ್ಲ ಯಾವ ರೀತಿಯಾಗಿ ಇದನ್ನು ಮುಚ್ಚಾಕೋ ಸಲುವಾಗಿ
ಮರು ತನಿಖೆ ಆಗ್ತಾ ಇದ್ದೇನೋ, FSL ವರದಿ ಇದು ಮಾಡ್ತಾ ಇದ್ದಾರೋ ಅಥವಾ ಮತ್ತೇನೋ ಮುಚ್ಚಾಕೋದು ಹೇಗಪ್ಪ ಅಂದ್ರೆ, ಹೌದು ಅಲ್ಲಿ ಸತ್ತಂತ ತಂದು ಹೆಣಗಳಲ್ಲಿ ಒಗಿತಾ ಇದ್ದರು, ಎಚ್ಚುತ್ತಾ ಇದ್ದರು, ಮತ್ತೇನೋ ಮಾಡ್ತಾಯಿದ್ರು ಅಂತೇಳಿ ಮುಚ್ಚು ಹಾಕ್ಬೋದು. ಅದರಲ್ಲಿ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳ ಮೂಳೆಗಳು ಗಂಡು ಮಕ್ಕಳ ಮೂಳೆಗಳು ಇದ್ದಾವೆ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಇಲ್ಲ ಪ್ರಾಮಾಣಿಕವಾಗಿ ಅದನ್ನು ಹೌದು ಬಂದಿರೋದು ಆಗ್ಯದೇನು ಘಟನೆ ನಡೆದಂತ ಅದನ್ನು ಮಾಡುವ, ಎರಡೂ ಸಾಧ್ಯದ. ಆದ್ರೆ ಇವತ್ತಿನ ಸರ್ಕಾರಗಳಾಗಿರ್ಬೋದು, ಹಿಂದಿನ ಸರ್ಕಾರಗಳಾಗಿರ್ಬೋದು, ರಾಜಕಾರಣಿಗಳ ಮನಸ್ಥಿತಿಯನ್ನು ನೋಡಿದಾಗ ಇದನ್ನು ಒಂದು ಸ್ಕ್ಯಾಂಡಲ್ ಅಥವಾ ಒಂದು ಏನಪ್ಪ ಹಗರಣ ಮಾಡ್ತಾರನ್ನು ಅನಿಸ್ತಾ ಇಲ್ಲ. ಆದರೂ ಜಾಗೃತಿ ಮಾಡುವಂಥದ್ದು, ಹೋರಾಟಗಾರರ ಧ್ವನಿಯನ್ನು ಜನರಿಗೆ ಮುಡಿಸೋದ ಕೆಲಸವನ್ನು ಸಹಿತ ನಾವು ಮಾಡಬೇಕಾಗ್ತದೆ. ಕೆಲವೊಮ್ಮೆ ಕಾರಣನಿಷ್ಠ ಸತ್ಯ ಹೊರಗೆ ಬರಲಿ, ಇದನ್ನು ಮಾಡಿದವರು ಯಾರು ಅನ್ನೋದು ಜಗಕ್ಕೆ ಗೊತ್ತಾಗಲಿ ಅಂತೇಳಿ ಇದೇ ಹೋರಾಟವಂತ ತಿಮ್ಮರೋಡಿಯವರಾಗಿರ್ಬೋದು, ಮಟ್ಟನವರಾಗಿರ್ಬೋದು, ರವಿ ಪ್ರಸನ್ನವರಾಗಿರ್ಬೋದು, ಸೌಜನ್ಯಳ ತಾಯಿ ಆಗಿರ್ಬೋದು, ಕುಸುಮಾವತಿಯವರು ಅನೇಕ ಹೋರಾಟ ಮಾಡಿದ್ದಾರೆ. ಅದರಲ್ಲೂ ಬಾಲಣ್ಣವರು ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ. ಆ ವ್ಯಕ್ತಿ ಸರಿಯಾದ ದಿಶೆಯಲ್ಲಿ ಇವತ್ತು ಸಹಿತ ಕೋರ್ಟಲ್ಲಿ ಒಯ್ತಾ ಇದ್ದಾರೆ. ಸೌಜನ್ಯದಾಗಿರ್ಬೋದು, ಇನ್ನುಳಿದ ಕೇಸುಗಳು ಸಹಿತ ಪ್ರಾಮಾಣಿಕ ಮಾಡೋದಂತ ಹೇಳ್ತಿದ್ದಾರೆ. ಆದರೆ ನಮ್ಮಲ್ಲಿ ನ್ಯಾಯ ವ್ಯವಸ್ಥೆ ಹೇಗಪ್ಪ ಅಂದ್ರೆ ಡಿಲೇ, ತಡ ಮುಂದೆ ಹಾಕೋದು ಹೋಗುವಂಥದ್ದು ಆಗಿರ್ಬೋದು, ಮತ್ತೇನಾಗಿರ್ಬೋದು. ಹೀಗಾಗಿ ಕೆಲವೊಮ್ಮೆ ನ್ಯಾಯ ಸಿಕ್ಕರೂ ಸಹಿತ ತಡವಾಗಿ ಸಿಕ್ಕಿ ಬೆಳೆದ ಬೆಲೆನೂ ಇಲ್ಲ ಅನ್ನುವಂಥ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೂ ಈವನ್ ನ್ಯಾಯಾಂಗದಲ್ಲೂ ಸಹಿತ ಎಷ್ಟು ಮಟ್ಟಿಗೆ ಸಿಕ್ಕಿತು ಇದು ಅನ್ನುವಂಥದ್ದು. ಆದರೆ ಬಾಲಣ್ಣವ್ರಿಗೆ ವಿಶ್ವಾಸದ ನಾನು ಇಷ್ಟು ಕೊಡ್ತೀನಿ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಈ ಬಂಗ್ಲೆ ಗುಡ್ಡದ ಮೇಲೆ ಏನ ಆಗಿದ್ದು ವಿಷಯಗಳ ಬಗ್ಗೆ ಅಥವಾ ಆಸ್ತಿ ಮೂಳೆಗಳ ಬಗ್ಗೆ ಏನು ಆಗಿತ್ತು ಸಿಕ್ಕಿದ್ದು ಅವಳ ತನಿಖೆಯಾಗಿ ಇವತ್ತು ಒಂದು ಹಂತಕ್ಕೆ ಬರೋದನ್ನು ನೋಡಿದಾಗ ಇಲ್ಲಿ ಏನಾದರೂ ಹೊಸದು ಸಿಗ್ಬೋದಾ, ಅನ್ಯಾಯಕೋರಿ ಶಿಕ್ಷೆ ಆಗ್ಬೋದಾ, ಅಸತ್ಯರಿಗೆ ಶಿಕ್ಷೆ ಆಗ್ಬೋದಾ ಅನ್ನುವಂಥದ್ದು. ಅದಾದರೆ ಭಾಳ ಖುಷಿ ಪಡುವಂಥ ವಿಷಯ ಏನಪ್ಪ ಅಂತಂದ್ರೆ ಇನ್ನೂ ನಮ್ಮಲ್ಲಿ ನ್ಯಾಯ ಉಳಿದದಪ್ಪ ಅನ್ನುವಂಥ ಮಾತನ್ನು. ಏನೂ ಇರಲಿ, ಈಗ ಏನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೃಷ್ಟಿ ಮಾಡಿ ಮತ್ತೇನೋ ಅದರ ಬಗ್ಗೆ ಒಂದು ಏನೋ ತನಿಖೆ ಮುಂದುವರಿಸಬೇಕು ಅನ್ನೋಂಥ SIT ಮಾಡ್ಯದ. ಅದರಲ್ಲೂ ಮೊಹಂತಿಯವರು ಏನೋ ಇದರತ್ತ ಒಂದಿಷ್ಟು ಹೆಚ್ಚಿಗೆ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಯಾಕಂದ್ರೆ ಇಲ್ಲೇ ಆಗಿದ್ದೇನು ಸಾಣದಲ್ಲ, ಯಾವ ರೀತಿಯಾಗಿ ಮುಚ್ಚಾಕೋ ಕೆಲಸಗಳಾಗಿದ್ದಾವಪ್ಪ ಅಂತಂದ್ರೆ ಹೇಳಲಿಕ್ಕೆ ಅಸಾಧ್ಯನೋಪ್ಪ ಅಂತೆ. 477 ಎಡಬಲ, ಅದರಲ್ಲೂ 75 ಕೇಸುಗಳನ್ನ ಅಥವಾ 75 ಇರ್ಬೋದು ನಮ್ಮ ಬಾಲಣ್ಣವ್ರ ಕೇಸು ತೊಗೊಂಡು FIR ಮಾಡಿಸೋ ಪ್ರಯತ್ನ ಮಾಡ್ತಾ ಇರೋದು. ಮತ್ತು ಕೆಲವೊಂದು ರೆಕಾರ್ಡ್ಗಳು ಸಿಗ್ತಾ ಇಲ್ಲ. ಇದಕ್ಕೆ ಸಾಕಷ್ಟು ಆರೋಪ ಮಾಡಿ ಬಂದಂಥವು ಇಲ್ಲಿದ್ದಂಥ ಈ ಸತ್ತಂಥ ವ್ಯಕ್ತಿಗಳು ಮೂಳೆಗಳನ್ನಾಗಿರ್ಬೋದು ಅಥವಾ ಮತ್ತೇನೋ ಮೂಳೆಗಳನ್ನುಕ್ಕಿದ್ರು ಅವರ ಅಂಗಾಂಗಗಳನ್ನು ಮಾರ್ಕೊಂಡಿದ್ದು ಇರಬಹುದು ಅನ್ನುವಂಥ ಆರೋಪಗಳು ಇವರು ಮಾಡಿದ್ದಾರೆ. ಇಲ್ಲಂತಲ್ಲ, ಯಾಕಂತಂದ್ರೆ ಆರೋಪಗಳು ಸುಳ್ಳು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿಯ ಅನೇಕ ವಸತಿ ಗೃಹಗಳಲ್ಲಿ ವಸತಿಗೆ ಬಂದಂಥ ಭಕ್ತರ ಹತ್ಯೆಗಳಾಗಿದ್ದು ಅವರು ಸಹಜ ಸಾವುಗಳಲ್ಲ, ಅವೆಲ್ಲ ಅಸಹಜ ಸಾವುಗಳು ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬಂದಿದ್ದಂತಾಗಿ ಅವುಗಳೆಲ್ಲವುಗಳ ತನಿಖೆ ಪ್ರಾಮಾಣಿಕ ಆಗಬೇಕು ಅನ್ನೋದು ಹೋರಾಟಗಾರರ ನಿರಂತರ ಬೇಡಿಕೆ ಆಗಿದೆ. ಅದಕ್ಕೆ ಸ್ಪಂದನೆ ಸಹಿತ ಸಾಕಷ್ಟು ಸಿಗ್ತಾ ಇದೆ. ಅನೇಕ ಹೆಣ್ಣುಮಕ್ಕಳು ಈ ರಾಜ್ಯದ ಮಹಿಳಾ ನಾಯಕರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರೆಲ್ಲರೂ ಇವತ್ತು ನಾಗೇಶ್ವರಿ ನಮ್ಮ ಚೌಧರಿ ಅವರು ವಿಶೇಷವಾಗಿ ಕಾಳಜಿ ವಹಿಸಿ ಈ ಒಂದು ಹೋರಾಟವನ್ನು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಇವತ್ತು. ಆದರೆ ಯಾಕೋ ಇವರು ಕಳೆದ 2-3 ತಿಂಗಳಿಂದ 3-4 ತಿಂಗಳಿಂದ ಇದ್ರ ಸದ್ದು ಆಗ್ತಾ ಇಲ್ಲ. ಯಾಕಂದ್ರೆ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದಾಗೆ ಅದರ ಬಗ್ಗೆ ಮಾತಾಡೋಕ್ಕಿಂತಲೂ ಅದನ್ನು ಬಿಟ್ಟು ಸತ್ಯ ಹೊರಗೆ ಬರಲಿ ಅನ್ನೋಂಥ ಕಾರಣಕ್ಕೋ ಮತ್ತಾವುದೋ ಕಾರಣಕ್ಕೋ ಈ ಎಲ್ಲ ಚರ್ಚೆಗಳು ನಡೀತಾ ಇಲ್ಲ. ಮತ್ತು ಸೌಜನ್ಯ ಇನ್ನೊಂದು ಇತ್ತೀಚೆಗೆ ಆದಂಥ ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ ಸೌಜನ್ಯಾಳ ಹತ್ಯೆಯ ಕುರಿತು ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದ್ದು ಸಹಿತ ಒಳ್ಳೆಯ ಡೆವಲಪ್ಮೆಂಟ್ ಆಗ್ಯದ. ಹೀಗಾಗಿ ಇವೆಲ್ಲನೂ ನೋಡಿದಾಗ ಧರ್ಮಸ್ಥಳದ ಇಲ್ಲೆಲ್ಲ ದುರಂತಗಳಿಗೆ, ಇಲ್ಲೆಲ್ಲ ಆದ ಆಘಾತಗಳಿಗೆ, ಅತ್ಯಾಚಾರಗಳಿಗೆ, ಹತ್ಯೆಗಳಿಗೆ ಉತ್ತರ ಸಿಗ್ತದನ ಯಾರು ಮಾಡಿದರು ಅನ್ನುವಂಥದ್ದು ಅಂತ ನಾವು ಪ್ರಶ್ನೆ ಮಾಡ್ತಾನೆ ಇದ್ದೀವಿ. ಆದರೆ ಅದು ಇನ್ನೂ ಈಡೇರ್ತಾ ಇಲ್ಲ ಅನ್ನೋದು ಅಷ್ಟೇ ಒಂದು ಸಂಕಟ. ಆದರೂ ಸಹಿತ ಅಟ್ಲೀಸ್ಟ್ ಇನ್ನೂ ಜೀವಂತದಲ್ಲಪ್ಪ, ಇದು ನಡೀತಾ ಇದೆ, ತನಿಖೆ ನಡೀತಾ ಇದೆ, ಸತ್ಯ ಬರ್ತದೆ ಹೊರಗೆ, ತಪ್ಪಿತಸ್ಥರ ಶಿಕ್ಷೆ ಆಗ್ತದೆ. ಮಂಜುನಾಥ ಸ್ವಾಮಿ ತಪ್ಪಿತಸ್ಥರ ಶಿಕ್ಷೆ ಕೊಡಿಸ್ತಾರ ಅನ್ನೋಂಥ ಭರವಸೆಯಿಂದ ಭಾಳಷ್ಟು ಜನ ಅದ್ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆದರೆ ಇವತ್ತು ನಾವು DK ಶಿವಕುಮಾರ್ ಅವ್ರ ಸರ್ಕಾರ ಬರೋದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು ಇಷ್ಟ ಈ ಸಂದರ್ಭದಲ್ಲಿ, ನೀವಾದರೂ ಸತ್ಯ ಹೊರಗೆ ತೊಗೊಂಡು ಬನ್ನಿರಿ, ಯಾರಿದ್ದಾರೆ ಇದರಿಂದ ಅನ್ನೋದನ್ನು ಜಗಕ್ಕೆ ತಿಳಿಸ್ರಿ. ಜಗತ್ತು ಇವತ್ತು ಕಾತುರದಿಂದ ನೋಡ್ತಾ ಇದ್ದಾರೆ, ಹೋರಾಟಗಾರರು ಕಾತುರದಿಂದ ನೋಡ್ತಾ ಇದ್ದಾರೆ, ಅನೇಕ ಸ್ತ್ರೀ ಸಂಘಟನೆಗಳು ಸಹಿತ ಈ ದಿಶೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ಏನಪ್ಪ ಅಂತಂದ್ರೆ ಖಚಿತ ಸುದ್ದಿಯನ್ನು ನೀಡುವಂತಾಗಲಿ ಅಂತ ಹೇಳ್ತಾ ಈ ಧರ್ಮಸ್ಥಳದ ಬಂಗ್ಲೆ ಗುಡ್ಡೆಯ ತನಿಖೆ
ಪ್ರಾಮಾಣಿಕ ಏನು ನೋಡೋದ ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆಂದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.